ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಹೈಕಮಾಂಡ್ ಆಗಿದ್ದು ಕಳೆದ 3 ವರ್ಷಗಳಿಂದ ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳದ ಕಾರಣ ರಾಜ್ಯದ ಅಭಿವೃದ್ಧಿಯಾಗುತ್ತಿಲ್ಲ ಎಂದು ಗುಡುಗಿದ ಶಾಸಕ ಪ್ರಭು ಚವ್ಹಾಣ. ಇಂದು ಶಾಸಕ ಪ್ರಭು ಚವ್ಹಾಣ ಅವರು ತಮ್ಮ ಕ್ಷೇತ್ರದ ವಾದ ಔರಾದ ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿಕರಿಗೆ ಬಿತ್ತನಾ ಬೀಜ ವಿತರಣೆ ಚಾಲನೆ ನೀಡಿದ ನಂತರ ಶಾಸಕ ಪ್ರಭು ಚವ್ಹಾಣ ಅವರು ವರದಿಗಾರರ ಪ್ರಶ್ನೆಗೆ ಉತ್ತರಿಸುವಾಗ ಮಾತನಾಡಿ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಹೈಕಮಾಂಡ್ ಆಗಿದ್ದು ಕಳೆದ 3 ವರ್ಷಗಳಿಂದ ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳದ ಕಾರಣ ರಾಜ್ಯದ ಅಭಿವೃದ್ಧಿಯಾಗುತ್ತಿಲ್ಲ ಎಂದು ಗುಡುಗಿದರು. ಈ ಸರ್ಕಾರ 3 ವರ್ಷ ಆಯಿತು, ಯಾವಾಗ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಯಾವಾಗ ನಮ್ಮದು ಎಷ್ಟು ಖರಾಬಾಗಿದೆ ಅಂದರೆ ರೋಡ್ ಕಟ್ಟಾಗಿದೆ. ಈ ಹೋದ ವರ್ಷ ಮಳೆ ಜಾಸ್ತಿ ಆಯಿತು. ಸರ್ಕಾರ ಒಂದು ಕೆಲಸ ಮಾಡ್ತಾ ಇಲ್ಲ. ರೈತ ವಿರೋಧಿ ಸರ್ಕಾರ, ಈ ಜನ ವಿರೋಧಿ ಸರ್ಕಾರ, ಈ ಸರ್ಕಾರ ಬಡವರು ವಿರೋಧಿ ಸರ್ಕಾರ. ಆಮೇಲೆ ಅಭಿವೃದ್ಧಿ ಮಾಡಿಬಿಟ್ಟು ಬೇರೆ ಕಡೆ ಕುರ್ಚಿ ಜಗಟ ನಡೀತಾ ಇದೆ. ಆಮೇಲೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ದಮ್ಮಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ ತಾಕತ್ತಿಲ್ಲ, ಅವರು ಕಮ್ಜೋರ್ ಹೇಳ್ತೀನಿ. ಆಮೇಲೆ ಸಿದ್ದರಾಮಯ್ಯ ಏನು ಮಾಡ್ರಿ, ಸಿದ್ದರಾಮಯ್ಯ ಬಿಡಲ್ಲ, ಅವರು ಹಳೆ ಕಬ್ಬಿ ಅವ್ರು ಬಿಡಲ್ಲ. ಆಮೇಲೆ ಡಿಕೆಗೆ ಸಿಎಂ ಸಿಗಲ್ಲ. ಹಿಂಗೆ ನಾನು ಹೇಳ್ತಾ ಇಲ್ಲ. ಈ ಓವರಾಲ್ ಕರ್ನಾಟಕದಲ್ಲಿ 6 ಕೋಟಿ ಜನತಾ ಮಾತವ, ನಮ್ಮ ಮಾತಿಲ್ಲ. ನಾನು ವಿರೋಧಿ ಹೇಳಲೇಬೇಕು, ಬಟ್ 6 ಕೋಟಿ ಜನತಾ ಮಾತಿದೆ. ಸಿದ್ದರಾಮಯ್ಯ ಬಿಡಲ್ಲ, ಡಿಕೆ ಶಿವಕುಮಾರ್ ಆಗಲ್ಲ. ಯಾಕಂದ್ರೆ ಹೈಕಮಾಂಡ್ ಅಂಗವಿಕಲ ಶಕ್ತಿ ಇಲ್ಲ, ತಾಕತ್ತಿಲ್ಲ, ದಮ್ಮಿಲ್ಲ, ನಿರ್ಣಯ ತಗೊಳ್ತಾ ಇಲ್ಲ. ನಿನ್ನೆ ಹೋದ್ರು, ಏನು ಮಾಡಿದ್ರು, ಹೇಳಬೇಕಿತ್ತು, ಮೀಡಿಯಾ ಮುಂದೆ ಹೇಳಬೇಕಿತ್ತು, ರಾಹುಲ್ ಗಾಂಧಿ ಹೇಳಬೇಕಿತ್ತು, ಆಮೇಲೆ ಸುರ್ಜೇವಾಲಾ ಹೇಳಬೇಕಿತ್ತು. ನಾವು 3 ವರ್ಷ ಆಗಿದೆ, ಹೇಳಿಲ್ಲ. ತಾಕತ್ತಿಲ್ಲ, ದಮ್ಮಿಲ್ಲ, ಸುಳ್ಳಾರೋಪ. ರಾಹುಲ್ ಗಾಂಧಿ ಅಂದ್ರೆ ಸುಳ್ಳ ಮನುಷ್ಯ. ನೋಡಿ.